ಕಣ್ಣು ಕಟ್ಟಿ ಆಪರೇಷನ್ ಮಾಡಿದ್ದಾರೆ. ವೈದ್ಯನ ಈ ರಿಸ್ಕ್ ಟಾಸ್ಕ್ಗೆ ಜನ ಚೀಮಾರಿ ಹಾಕುತ್ತಿದ್ದಾರೆ. ಆಪರೇಷನ್ ಥಿಯೇಟರ್ನಲ್ಲಿ ವೈದ್ಯರ ಕಣ್ಣ ಮುಚ್ಚಾಲೆ. ಕಣ್ಣು ಕಟ್ಟಿ ಆಪರೇಷನ್ ಮಾಡಿದ್ದ ವೈದ್ಯ ಡಿಎಚ್ಒಗೆ ದೂರು. ವೈದ್ಯರು ಅಂದ್ರೆ ದೇವರಿಗೆ ಸಮ ಅಂತಾರೆ. ಯಾವುದೇ ರೋಗ ರುಜಿನಿ ಬಂದ್ರು ಕಾಪಾಡಿ ಡಾಕ್ಟ್ರೇ ಅಂತ ಆಸ್ಪತ್ರೆಗೆ ಹೋಗ್ತೀವಿ. ಆದ್ರೆ ಜೀವ ಕಾಪಾಡಬೇಕಾದ ವೈದ್ಯರೇ ಜೀವದ ಜೊತೆ ಚಲ್ಲಾಟ ಆಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ತನ್ನ ತಾನೇ ಸೂಪರ್ ಮ್ಯಾನ್ ಅಂತ ತಿಳಿದುಕೊಂಡಿರೋ ವೈದ್ಯನೊಬ್ಬ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡಿ ರೋಗಿಯ ಜೀವವನ್ನೇ ಪಣಕ್ಕಿಟ್ಟ ತನ್ನ ಸಾಹಸಕ್ಕೆ ರೋಗಿಯ ಜೀವವನ್ನೇ ಅಪಾಯಕ್ಕೆ ದೂಕಿದ್ದಾನೆ. ಹೌದು, ವೈದ್ಯನಿಂದ ಕಣ್ಣಿಗೆ ಬಟ್ಟೆ ಕಟ್ಟಿ ಆಪರೇಷನ್ ಮಾಡಿರುವ ಆರೋಪ ಕೇಳಿ ಬಂದಿದೆ. ಶೋಕಿಗಾಗಿ ಜನರ ಜೀವನದ ಜೊತೆ ಚಲ್ಲಾಟವಾಡ್ತಿದ್ದಾರೆಂದು ಸಿವಿ ಕುಮಾರ್ ಎಂಬ ವೈದ್ಯನ ವಿರುದ್ಧ ದೂರು ಕೇಳಿ ಬಂದಿದೆ. ಅನ್ನಪೂರ್ಣೇಶ್ವರಿ ನಾಗರಬಾವಿ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ಗಳಲ್ಲಿ ಕೆಲಸ ಮಾಡುತ್ತಿರುವ ವೈದ್ಯ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ವಿಕಾರವಾಗಿ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆಂದು ದೂರು ನೀಡಲಾಗಿದೆ. ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಕಾರಿಗೆ ದೂರು ನೀಡಲಾಗಿತ್ತು. ಆರೋಗ್ಯ ಇಲಾಖೆ ಕ್ರಮಕ್ಕೆ ಸಿದ್ಧವಾಗಿದೆ. ಡಾಕ್ಟರ್ ಸಿವಿ ಕುಮಾರ್ ಅಂತ ಡಾಕ್ಟ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆಪರೇಷನ್ ಮಾಡ್ತಾರೆ. ಈ ಸರ್ಕಸಲ್ಲಿ ಕೆಲ ಸರ್ಕಾರದಿಂದ ನಿಯಮಗಳಿರುತ್ತೆ, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಆದರೆ ಡಾಕ್ಟರ್ ಯಾವ ಮಟ್ಟಕ್ಕೆ ರೋಗಿಗಳನ್ನ ಆಪರೇಷನ್ ಮಾಡೋದು ಅಸಿಸ್ಟೆಂಟ್ಗಳು ಕೇಳ್ತಾರೆ. ನರ ಎಲ್ಲೈತೆ ಮೂಳೆ ಎಲ್ಲೈತೆ ಅಂತ ಅಸಿಸ್ಟೆಂಟ್ಗಳು ಕೇಳ್ಬಿಟ್ಟು ಇವರು ಆಪರೇಷನ್ ಮಾಡೋದು ಯಾವ ಮಟ್ಟಕ್ಕೆ ಸರಿ ಅಂತ ನಾವು ನೋಡಿದ್ವಿ. ಅದನ್ನು ನೋಡಿ DHOಗೆ ಕಂಪ್ಲೇಂಟ್ ಕೊಟ್ವಿ. DHO ಕೂಡಲೇ ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗ್ಗೆ ಟ್ರಾನ್ಸ್ಫರ್ ಮಾಡೋರು, ಕಂಪ್ಲೇಂಟ್ ಮುಂದಕ್ಕೆ ಕಳಿಸೋರೆ. ಅದು ಈಗ ಮುಂದಕ್ಕೆ ಅದ್ರ ಹೋರಾಟ ಮಾಡ್ತೀವಿ. ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂಗಿಂದ ಆ ಡಾಕ್ಟ್ರನ್ನ ಕ್ಯಾನ್ಸಲ್ ಆಗಿ ವಜಾ ಮಾಡಬೇಕು, ವಜಾ ಮಾಡಿಬಿಟ್ಟು ಕಠಿಣ ಕ್ರಮ ತಗೋಬೇಕು, FIR ಮಾಡ್ತೀನಿ ಅಂತ ಹೇಳೋರು DHO. ಒಟ್ನಲ್ಲಿ ವೈದ್ಯನ ನಿರ್ಲಕ್ಷ್ಯಕ್ಕೆ ಎಲ್ಲೆಡೆ ಆಕ್ರೋಶ ವ್ಯಕ್ತ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ DHOಗೆ ದೂರು ನೀಡುವ ಕೆಲಸವನ್ನ ಮಾಡಲಾಗಿದೆ. ಈಗ ಈ ದೂರನ್ನ DHO ತೆಗೆದುಕೊಂಡಿದ್ದು ಮುಂದಿನ ದಿನಗಳಲ್ಲಿ ವೈದ್ಯನ ಮೇಲೆ ಯಾವ ರೀತಿಯಾದ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.